ಬಂಧುಗಳೇ, ಇವತ್ತಿನ ದಿವಸ ನಾವೀ ಒಂದು ಮಂಡ್ಯ ಜಿಲ್ಲೆಯ ಪತ್ರಕರ್ತರ ಭವನದಲ್ಲಿ ವಿಶೇಷವಾಗಿ ಒಂದು ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಂಡಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂತಂದ್ರೆ, ನಾವುಗಳು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತವರಾಗಿರ್ತೀರಿ. ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರ ಬಂದ ನಂತರದಿಂದಲೂ ಕೂಡ ವೀರಶೈವ ಲಿಂಗಾಯತ ಸಮುದಾಯದ ಅರ್ಚಕರು, ಪುರೋಹಿತರು, ಆಗಮಿಕರು, ವೇದ ಆಗಮ ಗುರುಕುಲಗಳ ವಿದ್ಯಾರ್ಥಿಗಳು, ವಿಶೇಷವಾಗಿ ವೀರಶೈವ ಆಗಮೋಕ್ತ ಪರಂಪರೆಯ ದೇವಾಲಯಗಳ ವಿಚಾರವಾಗಿ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳನ್ನ ರಾಜ್ಯ ಸರ್ಕಾರಗಳು ಇದುವರೆಗೂ ಕೂಡ ಯಾವುದನ್ನು ಕೂಡ ಈಡೇರಿಸದೇ ಒಂದು ವಿಚಾರವಾಗಿ ಈ ಒಂದು ರಾಜ್ಯ ವೀರಶೈವ ಅರ್ಚಕ ಪುರೋಹಿತರ ನಿಸ್ವಾರ್ಥ ಸೇವಾ ಸಂಘದ ವತಿಯಿಂದ ರಾಜ್ಯದ ಸಮುದಾಯದಲ್ಲಿರತಕ್ಕಂಥ ಎಲ್ಲ ಅರ್ಚಕ ಪುರೋಹಿತರು, ಆಗಮಿಕರು, ಜ್ಯೋತಿಷಿಗಳು ಮತ್ತು ವಿದ್ಯಾರ್ಥಿಗಳು ಮೈಸೂರಿನಿಂದ ವಿಧಾನಸೌಧ ಚಲೋ ಅನ್ನುವಂಥ ವಿಶೇಷವಾದಂಥ ಒಂದು ಬೃಹತ್ ಕಾಲ್ನಡಿಗೆ ಜಾಥಾವನ್ನ ಇದೇ ಫೆಬ್ರವರಿ 14 ಶುಕ್ರವಾರದಿಂದ 17ನೇ ತಾರೀಕು ಸೋಮವಾರದವರೆಗೂ ಮೈಸೂರು, ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ರಾಮನಗರ, ಬಿಡದಿ, ಕೆಂಗೇರಿ ಮಾರ್ಗವಾಗಿ ಈ ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಪಾದಯಾತ್ರೆಯನ್ನ ಮೈಸೂರು ನಮ್ಮ ವೇದ ಆಗಮ ಗ್ರಂಥಕರ್ತೃಗಳು ಏನಿದ್ದಾರೆ, ಆಸ್ಥಾನ ವಿದ್ವಾನ್ ಪ್ರೊಫೆಸರ್ ಎಂ ಜಿ ನಂಜುಂಡರಾಜರು ಮತ್ತು ಪಂಡಿತ ಕಾಶಿನಾಥ ಶಾಸ್ತ್ರಿಗಳ ಸ್ಮಾರಕಗಳು ಏನಿದೆ ಮೈಸೂರು ನಗರದಲ್ಲಿ, ವಿಶೇಷವಾಗಿ ಆ ಒಂದು ಸ್ಮಾರಕಗಳಿಗೆ ಪೂಜೆಯನ್ನ ಕೈಗೊಂಡು ಅವರಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಾವು ಮಾಡ್ತಾ ಇರ್ತಕ್ಕಂಥ ಈ ಒಂದು ವಿಶೇಷ ಪಾದಯಾತ್ರೆ ಫಲವನ್ನು ಕೊಡ್ಲಿ, ಯಾವುದೇ ವಿಘ್ನ ಇಲ್ಲದೆ ನೆರವೇರಲಿ ಅಂತೇಳಿ ಗುರುಗಳನ್ನ ನಾವು ಮೊದಲು ಸ್ಮರಿಸುತ್ತಾ ಆ ಒಂದು ಗುರು ಸ್ಥಾನದಿಂದ ಈ ಒಂದು ಪಾದಯಾತ್ರೆಯನ್ನ ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ. ಈ ಒಂದು ಪಾದಯಾತ್ರೆಯಲ್ಲಿ ಸುಮಾರು ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ರಾಜ್ಯ ಘಟಕ, ಜಿಲ್ಲಾ ಘಟಕ, ಯುವ ಘಟಕದ ಸುಮಾರು 150ರಿಂದ 200 ಜನಕ್ಕೂ ಹೆಚ್ಚು ಸದಸ್ಯರು ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಪಾದಯಾತ್ರೆಯ ಮುಖೇನ ನಾವು ಹಳೆ ಹೆದ್ದಾರಿ ಏನು ಮೈಸೂರಿಂದ ಹಳೆ ಹೆದ್ದಾರಿ ಏನು ಬರುತ್ತೆ ಶ್ರೀರಂಗಪಟ್ಟಣ, ಮಂಡ್ಯ ಮಾರ್ಗವಾಗಿ ಮದ್ದೂರು, ಚನ್ನಪಟ್ಟಣ, ರಾಮನಗರ, ಬಿಡದಿ, ಕೆಂಗೇರಿ ಮಾರ್ಗವಾಗಿ 17ನೇ ತಾರೀಕು ಸಂಜೆ ಸೋಮವಾರ ಬೆಂಗಳೂರನ್ನ ತಲುಪ್ತೀವಿ. 18ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಬೆಳಗ್ಗೆ 11 ಗಂಟೆಗೆ ರಾಜ್ಯದ ಎಲ್ಲ ವೀರಶೈವ ಅರ್ಚಕ ಪುರೋಹಿತರು, ಆಗಮಿಕರನ್ನು ಒಳಗೊಂಡಂತಹ ಬಹಿರಂಗ ಸಮಾವೇಶವನ್ನ ಫ್ರೀಡಂ ಪಾರ್ಕ್ ಅಲ್ಲಿ 18ನೇ ತಾರೀಕು ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಂಡಿದ್ದೀವಿ. ಆ ಬಹಿರಂಗ ಸಮಾವೇಶ ಆದ ನಂತರ ಆ ಸಮಾವೇಶಕ್ಕೆ ನಮ್ಮ ಸಮಾಜದವರು ಮತ್ತು ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಮಿಷನರ್ ಆಗಿರ್ತಕ್ಕಂತಹ ಜ್ಯೋತಿ ಪ್ರಕಾಶ್ ಮಿರ್ಜಿ ಸಾಹೇಬರು ವಿಶೇಷವಾಗಿ ಈ ಒಂದು ಬಹಿರಂಗ ಸಭೆಗೆ ಬರ್ತಾ ಇದ್ದಾರೆ. ಅವ್ರ ಮುಖೇನ ನಾವು ರಾಜ್ಯ ಸರ್ಕಾರಕ್ಕೆ ಈ ನಮ್ಮ ಬೇಡಿಕೆಗಳೇನಿದೆ ಆ ಬೇಡಿಕೆಗಳನ್ನ ನಮ್ಮ ರಾಜ್ಯದ ಅರ್ಚಕ ಪುರೋಹಿತರ ಸಮ್ಮುಖದಲ್ಲಿ ಅವ್ರ ಮುಖೇನ ಸರ್ಕಾರದ ಮುಖ್ಯಮಂತ್ರಿಗಳಿಗೂ, ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಹಾಗೂ ಮುಜರಾಯಿ ಸಚಿವರು ಮತ್ತು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳಿಗೆ ಈ ಒಂದು ಮನವಿಯನ್ನು ಕೊಟ್ಟು ಏನು ಇದುವರೆಗೂ ಸರ್ಕಾರಗಳು ಸ್ವತಂತ್ರ ಬಂದಾಗಲಿಂದನೂ ಕೂಡ ವೀರಶೈವ ಆಗಮೋಕ್ತ ಪರಂಪರೆಯ ದೇವಾಲಯಗಳು ಮತ್ತು ಅರ್ಚಕ ಆಗಮಿಕರ ಬೇಡಿಕೆಗಳು ಏನು ಇದುವರೆಗೂ ಕೂಡ ತಾವುಗಳು ಈಡೇರಿಸಿಲ್ಲ. ದಯಮಾಡಿ ಇದೇ ಒಂದು ವಿಧಾನಸಭಾ ಅಧಿವೇಶನದಲ್ಲಿ ಈ ಎಲ್ಲ ಬೇಡಿಕೆಗಳನ್ನು ಕೂಡ ತಾವು ಈಡೇರಿಸಿ ನಮ್ಮ ಸಮುದಾಯಕ್ಕೆ ಒಂದು ನ್ಯಾಯ ಮಾಡಿಕೊಡ್ಬೇಕು ಅಂತೇಳಿ ಒಂದು ಬೇಡಿಕೆಯನ್ನ ಇಡುವಂತ ಒಂದು ನಿರ್ಧಾರವನ್ನ ನಾವು ಮಾಡ್ಕೊಂಡಿದ್ದೀವಿ ಸರ್. ನಮ್ಮ ರಾಜ್ಯದಲ್ಲಿ ಏನು ಈ ಒಂದು 17,500ಕ್ಕೂ ಹೆಚ್ಚು ದೇವಸ್ಥಾನ, ವೀರಶೈವ ಆಗಮೋಕ್ತ ದೇವಸ್ಥಾನಗಳಿರಬಹುದು, ಪಾಠಶಾಲೆಗಳಿರಬಹುದು, ಈ ಒಂದು ಪಾಠಶಾಲೆಗಳ ಮತ್ತು ವೇದ ಆಗಮೋಕ್ತ ದೇವಾಲಯಗಳ ಯಾವುದೇ ಒಂದು ಸಮಸ್ಯೆಗಳು, ಪೂಜಾ ಕೈಂಕರ್ಯ, ರಥೋತ್ಸವಗಳು, ಉತ್ಸವಗಳು, ಈ ಯಾವುದೇ ಒಂದು ಅಹವಾಲುಗಳನ್ನ ನಾವು ಧಾರ್ಮಿಕ ದತ್ತಿ, ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ತಗೊಂಡು ಹೋದಾಗ ಆ ಅಹವಾಲನ್ನ ಸ್ವೀಕರಿಸೋದಕ್ಕೆ ಅದೇ ಆಗಮಕ್ಕೆ, ಈಗ ಬೇರೆ ಪಾಂಚರಾತ್ರ ಆಗಮ ಅಂತ ಬರುತ್ತೆ, ಬೇರೆ ಬೇರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ವಾತುಲಾಗಮ ಅಂತ ಬರುತ್ತೆ, ತಂತ್ರಸಾರ ಆಗಮ ಅಂತ ಬರುತ್ತೆ, ವೈಖಾನಸ ಆಗಮ ಬರುತ್ತೆ. ಎಲ್ಲಾ ಆಗಮಕ್ಕೂ ರಾಜ್ಯ ಹಿಂದೂ ಧಾರ್ಮಿಕ ದತ್ತಿಯಲ್ಲಿ ರಾಜ್ಯ ಸ್ಟೇಟ್ ಪಂಡಿತರು, ವೀರಶೈವ ಪಂಡಿತರನ್ನ ನೇಮಕ ಮಾಡಿದ್ದಾರೆ. ಆದ್ರೆ ವೀರಶೈವ ಆಗಮೋಕ್ತ ಪರಂಪರೆಯ ದೇವಾಲಯಗಳು ರಾಜ್ಯದಲ್ಲಿ ಅತಿ ಹೆಚ್ಚು ಇದ್ರೂ ಕೂಡ ಇದುವರೆಗೂ ಕೂಡ ರಾಜ್ಯ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಈ ಒಂದು ವೀರಶೈವ ಆಗಮ ಪಂಡಿತರನ್ನ ನೇಮಕ ಮಾಡಿರೋದಿಲ್ಲ. ಸೊ ಈ ಒಂದು ಪಂಡಿತರ ಹುದ್ದೆ ಈ ರಾಜ್ಯ ಸರ್ಕಾರ ನೇಮಕ ಹಿಂದೆ ಮಾಡಿದ್ದೇ ಆಗಿದ್ದಿದ್ರೆ ಇವತ್ತಿನ ಪರಿಸ್ಥಿತಿ ಏನಿವತ್ತು ನಮ್ಮ ವೇದ ಆಗಮ ಪಾಠಶಾಲೆಗಳಿರಬಹುದು, ಮತ್ತೆ ಪಾಠಶಾಲೆಯಲ್ಲಿ ಓದುತ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯ ಇರಬಹುದು, ಮತ್ತೆ ಮೂಲವಾಗಿ ಪಾಠಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರ್ಕಾರ ಇದುವರೆಗೂ ಕೂಡ ವೇದ ಆಗಮ ಪ್ರವರ ಸಿಲೆಬಸ್ ಅನ್ನು ಅಧಿಕೃತವಾಗಿ ಎಲ್ಲೂ ಕೂಡ ಕೊಟ್ಟಿಲ್ಲ. ವೀರಶೈವ ರಾಜ್ಯದಲ್ಲಿ ಎಲ್ಲರೂ ಕೂಡ ನೋಡಿರ್ತೀರಿ, ವೀರಶೈವರು ಏನೋ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮನ್ನು ಕೂಡ ತುಂಬಾ ಜನ ಪ್ರಶ್ನೆ ಮಾಡಿದ್ದಾರೆ, ಏನ್ರಿ ವೀರಶೈವ ರಾಜ್ಯದಲ್ಲಿ ಎಲ್ಲ ನಿಮ್ಮವರೇ ಮಂತ್ರಿಗಳಿದ್ದಾರೆ, ನಿಮ್ಮವರೇ ಮುಖ್ಯಮಂತ್ರಿಗಳಿದ್ರು, ನಿಮ್ಮವರೇ ಜಗದ್ಗುಳಿದ್ರು, ಯಾಕೆ ನಿಮ್ಗೆ ಯಾವ ಸೇವೆಗಳಾಗಿಲ್ಲ?
ಅಂತ ನಮ್ಮಲ್ಲೇ ಸುಮಾರು ಜನ ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಏನಾಗಿದೆಯಪ್ಪ ಅಂತಂತಂದ್ರೆ, ಯಾವುದೇ ಒಂದು ಇಲಾಖೆಗಳು ಇಷ್ಟು ದೊಡ್ಡ ಸಮಾಜ ಆದ್ರೂ ಕೂಡ ನಮ್ಮ ಸಮುದಾಯದ ಈ ಒಂದು ಆಗಮೋಕ್ತ ಪರಂಪರೆಯ ದೇವಾಲಯಗಳ ವಿಚಾರವಾಗಿ ಮತ್ತು ಅರ್ಚಕ ಆಗಮಿಗಳ ವಿಚಾರವಾಗಿ, ವಿದ್ಯಾರ್ಥಿಗಳ ವಿಚಾರವಾಗಿ ಯಾವುದು ಕೂಡ ಒಂದು ಯೋಜನೆಗಳನ್ನ ಯಾರು ಕೂಡ ಜಾರಿ ಮಾಡಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಬಸವರಾಜ್, ಗೌರವಾಧ್ಯಕ್ಷ ದಿನೇಶ್, ನಿರ್ದೇಶಕ ವೀರೇಶ್, ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ಇದ್ದರು.